ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಟು ಅವರ್ ಕಲಬುರ್ಗಿ ಕುಕಿಂಗ್ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ಚಕ್ಕುಲಿ. ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿನೇ ಮಾಡ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾವು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. 2 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀವಿ. ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಹದವಾಗಿ ಕಲಿಸ್ಕೊತಾ ಇದ್ದೀವಿ. ಹಿಂಗೆ ನೋಡಿ ಹೀಗಾಗಿದೆ ಹಿಟ್ಟು ನಾದ್ಕೊಂಡಿದ್ದೀವಿ. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀವಿ. ಬೇಕಾದವ್ರು ಹಾಕೊಬೋದು, ಇಲ್ಲಾಂತಂದರೆ ಇಲ್ಲ. ಇದು ಅರ್ಧ ಗಂಟೆ ನೆನೆಯೋಕೆ ಇಟ್ಬಿಟ್ಟಿದ್ದೀವಿ. ಈಗ ಹಿಟ್ಟನ್ನು ಹೀಗೆ ಒಂದು ಉಂಡೆ ಮಾಡಿಕೊಂಡು ಎರಡೂ ಬದಿಗೆ ಹಿಟ್ಟನ್ನು ಹಚ್ಕೊಂಡು ಹೀಗೆ ಲಟ್ಟಿಸ್ತಾ ಇದ್ದೀವಿ. ಇದು ತೀರ ತಳ್ಳಗನೆ ಆಗಬಾರ್ದು, ಆ ರೀತಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಶೇಪ್ ಕೊಡೋ ಚಮಚೆಯಿಂದ ಹೀಗೆ ಕಟ್ ಮಾಡ್ಕೊತಾ ಇದ್ದೀವಿ. ನೀವು ಯಾವ ಶೇಪ್ ಬೇಕೋ ಆ ಶೇಪನ್ನು ಕಟ್ ಮಾಡ್ಕೊಬೋದು. ನಾವು ಬಾಕ್ಸ್ ರೀತಿ ಕಟ್ ಮಾಡ್ಕೊತಾ ಇದ್ದೀವಿ. ನೋಡಿ ಹೇಗೆ ಮಾಡ್ತಾ ಇದ್ದೀವಿ ಅಂತ. ಈಗ ಪಾಕ ರೆಡಿ ಮಾಡೋಣ. ನಾವಿಲ್ಲಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀವಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀವಿ. ಬೆಲ್ಲನ ನೀರಿಗೆ ಹಾಕ್ಕೊತಾ ಇದ್ದೀವಿ. ಇದು ಫುಲ್ ಕರಗಬೇಕು, ಆ ರೀತಿ ಮಾಡ್ಕೊತಾ ಇದ್ದೀವಿ. ಈಗ ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ಕೊಂಡು ಒಂದು ಪಾತ್ರೆಗೆ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಈಗ ಪಾಕ ರೆಡಿ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ನೋಡಿ ಪಾಕನ ಚೆನ್ನಾಗಿ ಸೋಸ್ಕೊಬೇಕು. ಇವಾಗ ಕಟ್ ಮಾಡ್ಕೊಂಡಿರೋದನ್ನು ಹೀಗೆ ಬೆಲ್ಲದ ಪಾಕದಲ್ಲಿ ಹಾಕಿದ್ದೀವಿ. ಇದನ್ನು ಚೆನ್ನಾಗಿ ಕುದಿಸಕ್ಕೆ ಬಿಟ್ಟಿದ್ದೀವಿ. 10ರಿಂದ 15 ನಿಮಿಷವರೆಗೂ ಕುದಿಸಿದ್ದೀವಿ. ನೋಡಿ ಫೈನಲಿ ಹೀಗಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.